ಹೆಂಗೆ ಅರ್ಥೈಸ್ಕೊಂಡಿದ್ರು ಅಥವಾ ಬಹುತೇಕ ಜನರನ್ನು ಹೆಂಗೆ ಸ್ವೀಕರಿಸಿದ್ರು ಅನ್ನೋದಕ್ಕಿಂತ ಅವರೊಬ್ಬರು ಮನುಗುಳವರಾಗಿ ಹೆಂಗಿದ್ರು ಅಂತ ನಾನು ಕಳೆದ ಒಂದು 30 ವರ್ಷದಿಂದ ನೋಡ್ತಾ ಇದ್ದೇನೆ. ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ನಾವು ನೋಡಬೇಕಾದ್ರೆ ಸಮೀಪದಿಂದಲೂ ನೋಡ್ಬೋದು, ದೂರದಿಂದಲೂ ನೋಡ್ಬೋದು. ಆದರೆ ಅವರ ಜೊತೆ ಕಳೆದಂಥ ನಾ 30 ವರ್ಷಗಳ ಸಮೀಪದಿಂದ ಇದ್ದಂಥ ಅವರ ಹೋರಾಟದ ಇರ್ಬೋದು, ಅವ್ರ ಚಿಂತನೆಗಳಿರ್ಬೋದು, ಅವ್ರು ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಮಾನವೀಯ ಗುಣಗಳಿರ್ಬೋದು, ಅಥವಾ ಅವರಲ್ಲಿರ್ತಕ್ಕಂಥ ಮಾಹಿತಿ ಖನಿಜ ಇರ್ಬೋದು, ಇವು ಬಹುತೇಕ ಜನರಿಗೆ ಒಂದಿಲ್ಲ ಒಂದು ಕಾರಣಕ್ಕೆ ಸಾಕಷ್ಟು ನೆರವಾಗಿದ್ದಾವೆ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಜೀವನವನ್ನು ನಾವು ಹೆಂಗೆ ಅಳಿಬೇಕು ಅಂತಂದ್ರೆ, ಈಗ ಇತ್ತೀಚಿನ ಎಲ್ಲ ಇದನ್ನು ನಾನು ಗಮನಿಸಿದಾಗ ಬಹುತೇಕ ಜನರಿಗೆ ಅವರು ಒಂದಿಲ್ಲ ಒಂದು ಕಾರಣಕ್ಕೆ ನೆರವಾಗಿದ್ದಾರೆ, ಒಂದಿಲ್ಲ ಒಂದು ಕಾರಣಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಒಂದಿಲ್ಲ ಒಂದು ಕಾರಣಕ್ಕೆ ಉಪಕಾರ ಸ್ಮರಣೆಯಲ್ಲಿದ್ದಾರೆ. ಆರಂಭದ ದಿನಗಳಲ್ಲಿ ಅವರು ಪತ್ರಿಕೋದ್ಯಮವನ್ನ ಮತ್ತು ಹೋರಾಟವನ್ನ ಸಮಸಮವಾಗಿ ಸ್ವೀಕರಿಸಿದ್ರು. ಈಗ ಬಾಗಲಕೋಟೆ ಮುಳುಗಡೆ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಮಗ್ರ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ವಿಷಯ ಇರ್ಬೋದು, ಅಥವಾ ಅದ್ರ ಜೊತೆಗೆ ನವನಗರದ ಕಲ್ಪನೆ ಆರಂಭ ಆದಾಗ ನಾ ಹೇಳುದು 92 ಭೂ ಸ್ವಾಧೀನ ಪ್ರಕರಣಗಳ 91 ಕಂಠಿ ಅವರ BTD ಅಧ್ಯಕ್ಷರಿದ್ದಾಗ 5400 ಎಕರೆ ಸ್ವಾಧೀನ ಪ್ರಕ್ರಿಯೆ ಆರಂಭ ಆಯಿತು. ಅವತ್ತಿನಿಂದ ನಾನು ನೋಡಿದ್ದು, ಅದಕ್ಕಿಂತ ಮೊದಲು ಮಂಟೂರು ಅವರು ಅದೆಲ್ಲ ಆ ಅಧ್ಯಕ್ಷತೆಯಲ್ಲಿ ನಾವಿಲ್ಲ. ಅವತ್ತಿನಿಂದ ಇವತ್ತಿನ ಮಟ್ಟ ಅವ್ರಿಗೆ ಎಷ್ಟು ಕುತೂಹಲ ಇರ್ತಿತ್ತು ಅಂತಂದ್ರೆ, ಯಾವುದೇ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ಸಂಬಂಧಪಟ್ಟದ್ದು ಒಂದು ಸಣ್ಣ ನೋಟಿಫಿಕೇಶನ್ ಆದರೂ ಸಹಿತ ಇಮ್ಮಿಡಿಯೇಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ರು. ಅದ್ರ ಬಗ್ಗೆ ತಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ತಮಗೆ ಆತ್ಮೀಯರಿದ್ದವ್ರ ಜೊತೆ ತರಿಸ್ಕೊತಿದ್ರು. ಅದ್ರ ಜೊತೆಗೆ ಅವ್ರು ಮೋಹನ್ ಕಾತ್ರಿಕಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ಬೋದು, ಅಥವಾ ಬೇರೆ 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 ಸೋರ್ಸಸ್ SK ಪಾಟೀಲ್ ಇರ್ಬೋದು, ಅವ್ರ ಜೊತೆ ಪುರೋಹಿತರಿರ್ತಿದ್ರು. ಅದನ್ನು ತರಿಸ್ಕೊಂಡು ಮರುದಿನ ಒಂದು ಲೇಖನಕ್ಕೆ ರೆಡಿ ಆಗಿಬಿಡ್ತಿದ್ರು. ಅದು ರಾಜ್ಯ ಮಟ್ಟದ ಸುದ್ದಿ ಆಗ್ತಿತ್ತು. ಅದು ಆಗಿನ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಆಗಲಿ, ಅಥವಾ ಇದರಲ್ಲಿ ಏನೋ ಶಾಸಕಾಂಗ ಸಭೆಯಲ್ಲಿ ಆಗಲಿ, ಅಥವಾ ವಿಧಾನಸಭೆಯಲ್ಲಾಗಲಿ ಚರ್ಚೆಗಳಾಗ್ತಿದ್ವು. ಇಂತಹ ಕುತೂಹಲವನ್ನು ನಾನು ಸಮೀಪದಿಂದ ನೋಡ್ತಿದ್ದೆ. ಅವ್ರನ್ನ ಎಂಥ ವಿಚಿತ್ರ ಇವರಲ್ಲಿ ಇರ್ತಕ್ಕಂಥ ಈ ಕುತೂಹಲ ಅಂತಂದು. ಅಂದ್ರೆ ಒಂದು ಯೋಜನೆಗಳ ಅನುಷ್ಠಾನಕ್ಕೆ ಒಬ್ಬ ಪತ್ರಕರ್ತರಾಗಿ ಅಥವಾ ಒಬ್ಬ ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ಬಹಳ ಜನರಿಗೆ ಬರೋದಲ್ಲ. ಕೇವಲ ಒಂದು ಸುದ್ದಿ ಅಂತ ನೋಡೋದು ಬೇರೆ. ಆ ಸುದ್ದಿಯನ್ನ ಆ ಸುದ್ದಿ ಅನುಷ್ಠಾನ ಆಗಬೇಕು ಅಂತಕ್ಕಂಥ ಕಳಕಳಿ ಮಾತ್ರ ಏನಿತ್ತಲ್ಲ, ಅದು ಅವರು ಮಂಗಳೂರಲ್ಲಿ ಮಾತ್ರ ಸಾಧಿತ್ತು. ಅವರ ನಾನು ಹಗಲೆಲ್ಲ ಹೇಳ್ತಿದ್ದೆ, ಅವರ ಮಾತು ಚಂದ, ಅವನ ಬರಹ ಚಂದ ಅಂತ ಹೇಳಿ. ಭಾಷಣ ಮಾತಾಡಿದ್ರು ಭಾಳಷ್ಟು ಚಂದ ಮಾತಾಡ್ತಿದ್ರು, ಬರಹನೂ ಅಷ್ಟೇ. ಎಲ್ಲಿ ಪ್ರೆಸ್ ಮೀಟಿಂಗ್ ಬಂದಾಗ ಒಂದು ದಿವಸ ನೋಟ್ ಮಾಡ್ಕೊತಿದ್ದಿಲ್ಲ, ಬರ್ಕೊತಿದ್ದಿಲ್ಲ, ಹಂಗೆ ಸುಮ್ಮನೆ ಕುಂದಿರ್ತಿದ್ದ. ಯಾಕವರ ಮನೆ ಬರ್ಕೊ ಅಂತಂದ್ರೆ ಅವ್ರು ಬರ್ಕೊತಿದ್ದಿಲ್ಲ. ಅಷ್ಟು ನೆನಪಿನ ಶಕ್ತಿ ಇರ್ತದೆ. ಮತ್ತು ಅವ ಎಲ್ಲರ ಜೊತೆಗಿನೂ ಕೂಡ ಬಹಳ ಸ್ನೇಹಿತರಿಂದ ಇರ್ತಿದ್ದ. ಆದರೆ ನನ್ನ ಜೊತೆಗೆ ಮಾತ್ರ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿದ್ದ. ಪ್ರತಿದಿನ ಮುಂಜಾನೆ 7ರಿಂದ 8 ನಾವಿಬ್ಬರು ಮಾತಾಡ್ತಿದ್ವಿ ಬೆಳಿಗ್ಗೆ, ಪ್ರತಿ ದಿವಸ. ಈಗ ಅವನಿಗೆ ಮಾತಾಡೋಕ್ಕೆ ಯಾವಾಗ ಬರಲಿಲ್ಲ ಅಲ್ಲಿವರೆಗೂ ಕೂಡ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಒಳಗೆ ಎಷ್ಟೊತ್ತಿಗಾದರೂ ಅವ್ರ ಜೊತೆಗೆ ನಾನು ಆಹಾರ ಮಾಡ್ತಿದ್ದಾಗ ನಾನು ಫೋನ್ ಮಾಡ್ತಿದ್ದೆ. ಏನೋ ಅನೇಕ ವಿಷಯಗಳ ಚರ್ಚೆಗಳಾಗ್ತಿದ್ವು. ಮತ್ತು ಬಹಳ ನಿಷ್ಠುರವಾಗಿ ಹೇಳಬೇಕಾದದ್ದನ್ನು ಹೇಳ್ತಿದ್ದ. ಅವ್ರು ಕೇಳಿ ಬಿಡಲಿ. ನಾನು ಸ್ವಲ್ಪ ಮಟ್ಟಿಗೆ ಯಾರ್ದಾರು ಮಾತು ಕೇಳ್ತಿದ್ದೆ ಅಂದರೆ ರಾಮಂದು ಅಷ್ಟೇ ಕೇಳ್ತಿದ್ದೆ. ಭಾಳ ಮಂದಿ ಮಾತು ಕೇಳೋದು ನಾನು ಹೇಳಿ, ನಾವು ಹೇಳಿದ ಅಂದರೆ ಅದಕ್ಕೊಂದು ಅರ್ಥ ಇರ್ತದೆ ಅಂತೇಳಿ ಸ್ವಲ್ಪ ಅದನ್ನು ಕೇಳುವಂಥ ಪ್ರಯತ್ನ ಮಾಡ್ತಿದ್ದೆ. ಒಂದೊಂದು ಸಮಾಚಾರ ಪತ್ರಿಕೆ ಒಳಗೆ ಸಲ ಸಂಪಾದಕ ಮಂಡಳಿಗಳಿಗೂ ಇಲ್ಲ. ಸಂಘದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮಗೆ ರಾಮ್ ಬೇಕು. ಅವನ್ನ ಇಟ್ಕೊಂಡ ನಾವು ಮಾಡುವಂಥ ಪದ್ಧತಿಯನ್ನು ಬಹಳಷ್ಟು ನಮ್ಮ ವಿಚಾರಗಳ ಸಹಮತ ಆಗ್ತಿದ್ದು. ಮತ್ತು ಬೇರೆ ಬೇರೆ ಕಡೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಕೊನೆಗೆ ಯುರೋಪ್ ಹೋದ್ವಿ ನಾವು. 15 ದಿವಸ ಬಂದಿದ್ದೆ ನಮ್ಮ ಜೊತೆಗೆ. ಪ್ರತಿದಿನ ಅಲ್ಲೇ ಏನೇನು ನಡೀತದೆ ಏನು ನಡೀತದೋ ಒಂದು ಲೇಖನ ಮಾಡಿ ಇದು ಹಾಕಿಬಿಡ. ಅಷ್ಟು ಪತ್ರಿಕಾ ರಂಗಕ್ಕೆ ಕೆರೆ ಮಾಡಿಸಿದಂಥ ವ್ಯಕ್ತಿ ಮತ್ತು ಸಾಮಾಜಿಕ ಕಳಕಳಿ
ಇತ್ತು ಅವರಿಗೆ. ಬಗ್ಗೆ ಯೋಚನೆ ಮಾಡುವಂಥವ್ರು ಯಾರು ಅಂತ ತಮ್ಮ ಭಾಷಣವನ್ನು ಆರಂಭಿಸ್ತಿದ್ರಂತ ಯಾವಾಗಲೂ ವಿ ಪಿ ಗಿರಿಸಾಗರ್ ಸರ್ ಹೇಳ್ತಿದ್ರು. ಗಿರಿಸಾಗರ್ ಸರ್ ತಂದೆಯ ಭಾಷಣ ಎಲ್ಲಿದ್ದು ನಾನು ಹೋಗಿ ಕೇಳ್ತಿದ್ದೆ ಅನ್ನುವಂಥದ್ದನ್ನು ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗ ಹೇಳ್ತಿದ್ರು. ಮುಂದೆ ಯಾವ ಊರಿಗೆ ಇತಿಹಾಸವಿಲ್ವೋ ಆ ಊರಿಗೆ ಭವಿಷ್ಯ ಕೂಡ ಇಲ್ಲ ಅಂತ ಸತತವಾಗಿ ಬಾಗಲಕೋಟೆ ಬಗ್ಗೆ ಬರೆದ್ರು. ಕೃಷ್ಣ ಬಗ್ಗೆ ಬರೀತಾ ಬರೀತಾನೆ ಕೃಷ್ಣೆಯಲ್ಲಿ ಲೀಡ್ರ್ ಆದ್ರು. ಭವಿ ಸಂಘದ ಕಾರ್ಯಾಧ್ಯಕ್ಷರಾದಂತಹ ವೀರಣ್ಣ ಚರಂತಿಮಠ್ ಅವರಿಗೆ ಅತ್ಯಂತ ಆಪ್ತ ಒಡನಾಡಿಗಳಾಗಿದ್ರು. ಚರಂತಿಮಠರ ವಿಚಾರ ಬಂದಾಗ ಯಾರಿಗೂ ನಿಷ್ಠೂರಾಗೋದಕ್ಕೆ ಅವ್ರು ಹಿಂದೇಟಾಗ್ತಿರ್ಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರನ್ನ ಟೀಕಿಸುವ ವಿಚಾರದಲ್ಲಿ ತಂದೆಯನ್ನು ನೇರವಾಗಿ ಟೀಕಿಸ್ತಾ ಇದ್ರು. ಕೆಲವು ಸಾರಿ ಅವ್ರ ಜೊತೆಗೆ ನಮ್ಮನ್ನ ಹೆಂಗ್ ಬೆಳೆಸಿದ್ರು ಅಂದ್ರೆ ಯಾವತ್ತೂ ಮಗನಾಗಿ ಕಾಣಲಿಲ್ಲ, ಅವರು ಸ್ನೇಹಿತರ ಅಂತಾನೆ ಬೆಳೆಸಿದ್ರು. ಮಕ್ಕಳಿಗೆ ಏನ್ ಕಲಿಸ್ಲಿಲ್ಲ ಅಂದ್ರೂ ಬಡತನ ಕಲಿಸ್ಬೇಕಂತಿದ್ರು. ಆ ವಿಚಾರದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನ ಯಾವ ಸಂದರ್ಭ ಹೆಂಗ್ ಬರುತ್ತೋ ಅದ ರೀತಿ ಹೊಂದ್ಕೊಂಡು ಹೋಗುವಂಥದ್ದನ್ನ ನಮಗೆ ಕಲಿಸ್ಕೊಟ್ರು. ಅನೇಕ ಬಾರಿ ತಂದೆಯನ್ನ ಅವ್ರ ಜೊತೆ ಊಟಕ್ಕೆ ಹೋದಾಗ ಸಾಹೇಬರ ವಿಚಾರವಾಗಿ ಅವ್ರನ್ನ ಟೀಕಿಸಿದಂಥವ್ರು ಮುಂದೆ 15 ದಿವಸ ಒಂದು ತಿಂಗಳಲ್ಲಿ ವಾಪಸ್ ಇವ್ರ ಕಡೆ ಬರ್ತಿದ್ರು. ನೀವು ಯಾಕೆ ಅನ್ಸ್ಕೋತೀರಿ ಮಾತಾಡ್ರಿ ಅಂತಿದ್ದೆ, ಹಂಗೆ ಇರಂಗಿಲ್ಲ ಅಂತಿದ್ರು ಅವರು. ಮತ್ತು ಪತ್ರಿಕೆ ವಿಚಾರದಲ್ಲಿ ನಾನು ಗುರು ಆಗಿದ್ದಂಥವ್ರು. ಬರವಣಿಗೆ ವಿಚಾರದಲ್ಲಿ ಯಾವತ್ತೂ ಪೂರ್ವಾಗ್ರಹ ಪೀಡಿತ ಆಗುವಂಥದ್ದಾಗಲಿ, ಯಾರ ಬಗ್ಗೆ ಯಾರೇ ಏನೇ ಮಾತಾಡ್ತಾರೋ ಅನ್ನೋ ಕಾರಣಕ್ಕೆ ಅವ್ರ ಹೆಸರು ಬಿಡುವಂಥದ್ದು, ಅದು ಪತ್ರಿಕೋದ್ಯಮ ಅಲ್ಲ ಅಂತ ಅನ್ನುವಂಥದ್ದನ್ನು ಪ್ರತಿಯೊಂದು ಕೈ ಹಿಡಿದು ನನಗೆ ಕಲಿಸ್ಕೊಟ್ರು. ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ. ಬಂದಂತ ಅನೇಕ ಪತ್ರಕರ್ತರಿಗೆ ಅವ್ರ ಇತಿಹಾಸವನ್ನ ತಮ್ಮ ಸ್ಮೃತಿ ಪಟಲದಿಂದನೇ ಹೇಳ್ತಾ ಇದ್ರು. ಇವತ್ತು ಹೆಂಗ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಇತಿಹಾಸ ಬರೀಬೇಕಂದ್ರೆ ನನಗೇನೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ಜವಾಬ್ದಾರಿಗಳನ್ನು ನನಗೆ ಆ ರೀತಿ ಇದು ಮಾಡ್ತಿರ್ಲಿಲ್ಲ. ಒಬ್ಬ ಅಂತ ಮಾರ್ಗದರ್ಶಕನನ್ನ ನಾನು ಕಳ್ಕೊಂಡಿದ್ದೀನಿ ಜೀವನದಲ್ಲಿ. ಈಗೇನಂದ್ರೆ ಅವ್ರ ಹೆಸರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಒಂದೇ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅವ್ರ ಹಿರಿಯ ಸಹೋದರಾದಂಥ ಶ್ರೀನಿವಾಸ ಮನ್ಗುಳಿ ಅವರು ಈಗ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ಅವರನ್ನ ನಮ್ಮ ತಂದೆ ರಾಮನ್ಗುಳಿ ಅವರು ಅವ್ರನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಗೌರವಿಸಿದ್ದಾರೆ. ಅನೇಕ ಕಡೆ ಈಗ ಅವರು ಪುಸ್ತಕ ಬರೆಯುವಂತ ಸಿದ್ಧತೆಯಲ್ಲಿದ್ದರು. ಕಳೆದ 1 ತಿಂಗಳಿಂದ ಪುಸ್ತಕ ಬರೀತಾ ಇದ್ರು, ಅದು ಅರ್ಧಕ್ಕೆ ನಿಂತು ಹೋಗಿದೆ. ಅದರಲ್ಲೂ ಕೂಡ ಅದನ್ನು ಸ್ಮರಿಸಿದ್ದಾರೆ ಅವರು. ನಮಗಿರುವಂಥದ್ದು ಅವರ ಅರ್ಧಕ್ಕೆ ನಿಂತ ಕನಸುಗಳನ್ನ ಪೂರ್ಣಗೊಳಿಸ್ಬೇಕಂತೇಳಿ. ತಂದೆಯ ಜೀವನ ಹೇಗಾಯಿತು ಅಂದ್ರೆ ಅದು ಅಪೂರ್ಣ ಆದರೂ ಕೂಡ ಅರ್ಥಪೂರ್ಣವಾಗಿತ್ತು. ಸೊ ಅದಕ್ಕಾಗಿ ಅವರ ಹೆಸರಲ್ಲಿ ಒಂದು ಪ್ರತಿಷ್ಠಾನ ಮಾಡಿಕೊಂಡು ಅವರ ಏನು ಕನಸುಗಳಿದ್ದು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನಾವೆಲ್ಲ ಯೋಚನೆ ಮಾಡಿದ್ದೀವಿ. ಶ್ರೀರಾಮ ಪ್ರತಿಷ್ಠಾನ ಅನ್ನುವಂಥದ್ದನ್ನು ನಾವು ಅಸ್ತಿತ್ವಕ್ಕೆ ತರಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಮುಂದೆ ಬರುವ ದಿನಗಳಲ್ಲಿ ಆ ಪ್ರತಿಷ್ಠಾನದ ಮೂಲಕ